ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕಳೆದ ತರಗತಿಯಲ್ಲಿ ನಾವು ಹಾಮಾನಾಯಕರ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಗದ್ಯ ಭಾಗದ ಎರಡನೆಯ ಭಾಗದಲ್ಲಿ ಕನ್ನಡ ಭಾಷೆಯ ಸ್ಥಿತಿಗತಿಗಳು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಇಡೀ ದೇಶದಾದ್ಯಂತ ಪ್ರಾದೇಶಿಕ ಭಾಷೆಗಳಿಗೆ ಯಾವ ಸ್ಥಾನ ದೊರಕಿದೆ, ಅಲ್ಲಿನ ಜನಜೀವನ ಸುಭಿಕ್ಷವಾಗಿ ಇರಬೇಕು ಅಂತ ಹೇಳಿದ್ರೆ, ಅದು ಸಾರ್ಥಕವಾದ ಬದುಕನ್ನು ಬದುಕಬೇಕು ಜನ ಅಂತ ಹೇಳಿದ್ರೆ ಭಾಷೆಯ ಅಗತ್ಯ ಹೇಗಿದೆ, ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಅಂದರೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದರ ಬಗ್ಗೆ ಹಾಮಾನಾಯಕರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ ವಿಚಾರಗಳನ್ನು ಕುರಿತು ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರಿಕೆಯ ಭಾಗವಾಗಿ ಇಂದಿನ ತರಗತಿಯಲ್ಲಿ ಮೂರನೆಯ ಭಾಗವನ್ನು ಗಮನಿಸೋಣಂತೆ. ಈ ಭಾಗದಲ್ಲಿ ಲೇಖಕರು ಹೇಳುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಭಾಷೆಯನ್ನು ಎಷ್ಟರ ಮಟ್ಟಿಗೆ ನಾವು ವ್ಯವಹಾರದಲ್ಲಿ ಬಳಸಬೇಕು ಅನ್ನುವಂಥದ್ದನ್ನು ಕಳೆದ ಭಾಗದಲ್ಲಿ ಹೇಳಿದ್ದಾರೆ. ಆದರೆ ಈಗಿನ ಭಾಗದಲ್ಲಿ ಅವರು ಹೇಳ್ತಾ ಇರುವಂತಹ ವಿಚಾರ, ಶಿಕ್ಷಣದಲ್ಲಿ ಇದನ್ನು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ಬೇಕು, ಈ ಭಾಷೆಯ ಅಗತ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು ಬರುವಂಥದ್ದೇ ಶಿಕ್ಷಣದ ವಿಚಾರ ಬಂದಾಗ. ಆ ಕಾರಣಕ್ಕೋಸ್ಕರ ಇಲ್ಲಿ ಲೇಖಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅವರ ವಿಚಾರಧಾರೆಗಳು ಏನಿದೆ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೆನ್ನೆಯ ತರಗತಿಯಲ್ಲಿ ನಾನು ಹೇಳಿದ್ದೆ ತ್ರಿಭಾಷಾ ಸೂತ್ರದ ಬಳಕೆ ಅಂದರೆ ಏನು ಅಂತ. ಅಂದರೆ ವ್ಯವಹಾರದಲ್ಲಿ ನಮ್ಮ ಪ್ರಾದೇಶಿಕ ಭಾಷೆ, ನಂತರ ನಮ್ಮ ರಾಷ್ಟ್ರೀಯ ಭಾಷೆ, ತದನಂತರ ಅಂತಾರಾಷ್ಟ್ರೀಯ ಭಾಷೆ, ಈ ಮೂರೂ ಭಾಷೆಗಳನ್ನು ಸಮಾನಾಂತರವಾಗಿ ಬಳಸುವಂತಹ ಒಂದು ಪ್ರಕ್ರಿಯೆಯನ್ನೇ ತ್ರಿಭಾಷಾ ಸೂತ್ರ ಅಂತ ಹೇಳಿ ಕರಿತೀವಿ. ಇಲ್ಲಿ ವ್ಯವಹಾರದಲ್ಲಿ ಅಂತಿದ್ದ ಹಾಗೇನೆ ಗೊತ್ತಾಗಬೇಕು, ಎಲ್ಲ ಫಾರಂಗಳಾಗಿರಬಹುದು ಅಥವಾ ಬರವಣಿಗೆಯ ವ್ಯವಹಾರಗಳು ಎಲ್ಲವೂ ಕೂಡ ಆ ಭಾಷೆಯಲ್ಲಿ ಇರಬೇಕು. ಮೂರೂ ಭಾಷೆಗಳಲ್ಲಿ ಇದ್ದಾಗ ಅದು ತ್ರಿಭಾಷಾ ಸೂತ್ರ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಇದು ವ್ಯವಹಾರದ ದೃಷ್ಟಿಯಿಂದ ಆಯಿತು. ನಮ್ಮ ಸುತ್ತಲಿನ ಆರ್ಥಿಕ ಬದುಕಿಗೆ ಸಂಬಂಧಿಸಿದ್ದಾಯಿತು, ವ್ಯವಹಾರಕ್ಕೆ ಸಂಬಂಧಿಸಿದ್ದಾಯಿತು. ವ್ಯವಹಾರಕ್ಕೇನೋ ತ್ರಿಭಾಷಾ ಸೂತ್ರವನ್ನು ಬಳಸಬೇಕು, ಸರಿ. ಹಾಗಿದ್ರೆ ಆ ವ್ಯವಹಾರಕ್ಕೋಸ್ಕರ ನಾವು ಬುನಾದಿಯನ್ನು ಹಾಕುವುದು ಎಲ್ಲಿಂದ? ಶಿಕ್ಷಣದಿಂದ, ಹೌದಲ್ವಾ? ನಾವು ಏನನ್ನೇ ಕಲಿತರೂ ಕಲಿಯುವಂಥದ್ದು ಮುಂದಿನ ಬದುಕಿಗಾಗಿ ಅಂತ. ಶಿಕ್ಷಣ ಅಂದರೆ ಅದೇನೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಮುಂದಿನ ಭವಿಷ್ಯದ ಉದ್ದೇಶಕ್ಕೋಸ್ಕರ, ಆತನ ಬದುಕಿಗಾಗಿ ಪೂರ್ವ ಸಿದ್ಧತೆಗೊಳಿಸುವಂಥದ್ದೇ ಶಿಕ್ಷಣ. ಇಲ್ಲಿ ಕಲಿತಂಥದ್ದನ್ನು ಆತ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿದಾಗ ಮಾತ್ರ ಆತನ ಜೀವನ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಇಲ್ಲಿ ಈ ಭಾಗದಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ ನೋಡಿ. ಇಲ್ಲಿ ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ. ಲೇಖಕರು ಹೇಳ್ತಾರೆ, ಯಾವುದೇ ಭಾಷೆಯನ್ನು ನೀವು ಇಂತಹದ್ದನ್ನೇ ಕಲಿಬೇಕು, ಇದು ಕಡ್ಡಾಯ ಅಂತ ಹೇರುವಂಥದ್ದು ಸರಿಯಲ್ಲ. ಯಾಕಂದರೆ ಎಷ್ಟೊಂದು ಶಾಲೆಗಳೆಲ್ಲವೂ ಕೂಡ ಬರೀ ಇಂಗ್ಲಿಷ್ ಮಾಧ್ಯಮದಲ್ಲೇ ನಡೆಯುವಂಥದ್ದನ್ನು ನೋಡ್ತೀವಿ. ಪ್ರತಿಷ್ಠೆಯ ಕಾರಣಕ್ಕೋಸ್ಕರ ಇಂದಿನ ಪೋಷಕರು ಮಕ್ಕಳಿಗೆ ಒತ್ತಾಯಪೂರ್ವಕವಾಗಿ ಅಂತಹದ್ದೇ ಶಿಕ್ಷಣವನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಇಲ್ಲಿ ಅವರು ಹೇಳ್ತಾರೆ ನೋಡಿ, ಇವರು ಹೇಳುವಂಥದ್ದೆಲ್ಲವೂ ಕೂಡ ವಾಸ್ತವವಾಗಿ ಸತ್ಯವಾಗಿರುವಂಥದ್ದೇ. ಯಾಕೆಂದರೆ ಯಾವುದನ್ನಾದರೂ ಕೂಡ ಪ್ರಾಯೋಗಿಕ ನೆಲೆಗಟ್ಟಿನಲ್ಲಿ ನೋಡಬೇಕು, ಅದನ್ನು ಅನ್ವಯಿಸಿಕೊಂಡಾಗ ಮುಂದೆ ಅದು ಹೇಗೆ ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಅವರು ಮುಂದೆ ಹೇಳ್ತಾ ಹೋಗ್ತಾರೆ, ಚರ್ಚೆ ತುಂಬ ಅದ್ಭುತವಾಗಿದೆ, ಗಮನಿಸಿ. ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದೂ ಸರಿಯಲ್ಲ. ಯಾವುದೇ ಭಾಷೆನ ನೀನು ಇದನ್ನೇ ಓದಬೇಕು ಅಂತ ಹೇಳುವಂಥದ್ದು ಕೂಡ ಸರಿಯಲ್ಲ. ಹಾಗೆಯೇ ಯಾವುದನ್ನೂ ಕೂಡ ನೀನು ಇಂತಹದ್ದನ್ನು ಕಲಿಬೇಡ, ಇಂತಹ ಭಾಷೆಯನ್ನು ಓದಬೇಡ ಅಂತ ಹೇಳುವಂಥದ್ದು ಕೂಡ ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಔಚಿತ್ಯ ಅಂದರೆ ಉಚಿತತೆ. ಉಚಿತ ಅಂದರೆ ಫ್ರೀ ಅಂತ ಅರ್ಥ ಅಲ್ಲ. ಯಾವುದು ಅಗತ್ಯ, ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಂಥದ್ದು ಔಚಿತ್ಯ ಅಂತ. ಸಂದರ್ಭಕ್ಕೆ ಯಾವುದು ಬೇಕು ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳುವಂಥದ್ದು. ಇಲ್ಲಿ ಅವ್ರು ಹೇಳ್ತಾರೆ,
ಔಚಿತ್ಯದ ಒಂದು ಪ್ರಶ್ನೆ ಇದೆ. ಔಚಿತ್ಯ ಅಂದ್ರೆ ಯಾವುದು ಬೇಕು ಬೇಡ ಸರಿ ತಪ್ಪು ಅನ್ನುವುದರ ನಿರ್ಧರಿಸುವಂತಹ ಅವಶ್ಯಕತೆ ಇಲ್ಲಿ ಇದೆ. ಅದಕ್ಕೆ ಒಂದು ಸಲಹೆಯನ್ನು ಕೊಡ್ತಾರೆ ಅವರು ನೋಡಿ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ವಿದ್ಯಾರ್ಥಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು. ಅವನಿಗಿಷ್ಟ ಬಂದಂತಹ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಅಭ್ಯಾಸ ಮಾಡುವ ಸ್ವಾತಂತ್ರ್ಯವನ್ನು ವಿದ್ಯಾರ್ಥಿಗೆ ಕೊಡಬೇಕು. ಆದರೆ ಆ ಘಟ್ಟದವರೆಗೆ ಮಾತೃಭಾಷೆಯ ಬಳಕೆ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಅವ್ರು ಹೇಳ್ತಾರೆ ನೋಡಿ, ಹೇಳುವಂಥದ್ದು ಎಷ್ಟು ಸತ್ಯ ಅಲ್ವಾ. ಒಂದು ಹಂತದವರೆಗೆ ಮಗುವಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ನಡಿಬೇಕು. ಹಾಗಾದಾಗ ಮಾತ್ರ ಆತನ ವ್ಯಕ್ತಿತ್ವ ಸಂಪೂರ್ಣವಾಗಿ ಬೆಳವಣಿಗೆಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಎಲ್ಲವೂ ಕೂಡ ಕೇವಲ ಗಿಳಿಪಾಠವಾಗುವಂತಹ ಸಂಭವವೇ ಹೆಚ್ಚು. ಅದಕ್ಕೋಸ್ಕರ ಅವರು ಹೇಳ್ತಾರೆ, ಒಂದು ಘಟ್ಟದವರೆಗೆ ಮಾತೃಭಾಷೆಯಲ್ಲಿನ ಶಿಕ್ಷಣವನ್ನು ಕೊಡಿ. ಒಂದು ವೇಳೆ ಮಾತೃಭಾಷೆ ಅಲ್ಲದೆ ಹೋದರೂ ಕೂಡ ಪ್ರಾದೇಶಿಕ ಭಾಷೆಯ ಶಿಕ್ಷಣ ಅಲ್ಲಿ ಮುಖ್ಯ. ಯಾಕಂದ್ರೆ ಯಾವುದೋ ಒಂದು ರಾಜ್ಯದ ಒಂದು ಕುಟುಂಬ ಬೇರೊಂದು ರಾಜ್ಯದಲ್ಲಿ ಹೋಗಿ ನೆಲೆಯೂರಿರ್ತದೆ ಅಂತ ಇಟ್ಕೊಳ್ಳಿ. ಆಗ ಅವರ ಮಾತೃಭಾಷೆ ಬೇರೆಯಾಗಿದ್ದಿರಬಹುದು, ಆದರೆ ಪ್ರಾದೇಶಿಕ ಭಾಷೆ ಎಲ್ಲಿ ನೆಲೆಯೂರಿರ್ತದೋ ಅದಾಗಿರ್ತದೆ. ಆ ಮಗು ಬೆಳೆಯುವಂತಹ ವಾತಾವರಣದಲ್ಲಿ ಯಾವ ಭಾಷೆಯನ್ನು ಅಳವಡಿಸಿಕೊಂಡು ಬದುಕ್ತಾ ಇರ್ತದೋ ಆ ಭಾಷೆ ಆ ಮಗುವಿಗೆ ತುಂಬ ಹತ್ತಿರದ್ದಾಗಿರುತ್ತೆ. ಹಾಗಾಗಿ ಭಾವನಾತ್ಮಕವಾದಂತಹ ಭಾಷೆ ಅದಾಗಿರ್ತದೆ. ಈಗ ನೋಡಿ, ಯಾವುದೋ ಒಂದು ತಮಿಳುನಾಡಿನ ಒಂದು ಕುಟುಂಬ ಕರ್ನಾಟಕದಲ್ಲಿ ಬಂದು ನೆಲೆಸಿದೆ ಅಂತ ಇಟ್ಕೊಳ್ಳಿ. ಆ ಕುಟುಂಬದ ಮೂಲ ಮಾತೃಭಾಷೆ ತಮಿಳಾದರೂ ಕೂಡ ಅದು ಬೆಳೆಯುವಂತಹದ್ದು ಕರ್ನಾಟಕದ್ದೇ ವಾತಾವರಣವಾಗಿರೋದ್ರಿಂದ ಇದು ಪ್ರಾದೇಶಿಕ ಭಾಷೆ. ಯಾವುದು? ಕನ್ನಡ ಪ್ರಾದೇಶಿಕ ಭಾಷೆಯಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಲೇಖಕರು ಹಾಮನಾಯಕರು ಹೇಳ್ತಾರೆ, ಯಾವುದೇ ಮಗುವಿಗೆ ಮೊಟ್ಟ ಮೊದಲಿಗೆ ಒಂದು ಹಂತದವರೆಗೆ ಅಂದರೆ ಅದರ ಪ್ರೌಢಾವಸ್ಥೆಯವರೆಗೆ ಅದಕ್ಕೆ ಮಾತೃಭಾಷೆಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡುವಂಥದ್ದರ ಅನಿವಾರ್ಯತೆ ಇದೆ. ಅದು ಆ ಸರ್ಕಾರದ ಜವಾಬ್ದಾರಿ ಕೂಡ, ಆ ಸರ್ಕಾರದ ಕರ್ತವ್ಯವೂ ಕೂಡ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವೇ ಒಂದು ಕ್ಷಣ ಯೋಚನೆ ಮಾಡಿ. ಯಾವುದೇ ಒಂದು ಮಗು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿಯೂ ಕೂಡ ಅದಕ್ಕೆ ಅದೇ ವಾತಾವರಣವಿದೆಯಾ ಅನ್ನೋದನ್ನ ಕೂಡ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಮನೆಯಲ್ಲಿಯೇ ಒಂದು ಮಾಧ್ಯಮ, ಒಂದು ಭಾಷೆ, ಕಲಿಕೆಯಲ್ಲಿಯೇ ಒಂದು ಭಾಷೆ ಅನ್ನುವಾಗ ಭಾಷೆಯಲ್ಲಿ ಹಿಡಿತವನ್ನು ಸಾಧಿಸುವುದು ಕಷ್ಟ. ಯಾಕಂದರೆ ಇವತ್ತಿನ ಶಿಕ್ಷಣ ಅಂಕಮುಖಿಯಾಗಿ ಓಡ್ತಾ ಇದೆ. ಎಲ್ಲರೂ ಅಂಕಗಳ ಬೆನ್ನ ಹಿಂದೆ ಬಿದ್ದಿದ್ದಾರೆಯೇ ಹೊರತು ಜ್ಞಾನಾರ್ಜನೆಯ ಕಡೆಗೆ ಗಮನವನ್ನು ಹರಿಸ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಗಿಳಿಪಾಠದ ಮೊರೆ ಹೋಗ್ತಾರೆ. ತುಂಬ ಮಕ್ಕಳನ್ನು ನೋಡಿ ರ್ಯಾಂಕ್ ಹೋಲ್ಡರ್ಸ್ ಆಗಿರ್ತಾರೆ. ಹೈಸ್ಕೂಲ್ ಹಂತದವರೆಗೆ, ಪ್ರೌಢಶಾಲಾ ಹಂತದವರೆಗೆ ಮಕ್ಕಳನ್ನು ಗಮನಿಸಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಆದರೆ ಆ ವಿಚಾರವಾಗಿ ಚರ್ಚೆಗಿಳಿದರೆ ಅದಕ್ಕೆ ಸಂಬಂಧಿಸಿದಂತೆ ಸಮರ್ಪಕವಾಗಿ ಸಮರ್ಥಿಸಿಕೊಳ್ಳುವಂತಹ ಸಾಮರ್ಥ್ಯ ಮಗುಗಿರೋದಿಲ್ಲ. ಯಾಕಂದರೆ ವಿಚಾರಗಳು ಸಮರ್ಪಕವಾಗಿ ತಲೆಯನ್ನು ತಲುಪಿರೋದಿಲ್ಲ, ಅದರ ಮನಸ್ಸಿಗೆ ಆ ವಿಚಾರ ನಾಟಿರೋದಿಲ್ಲ. ಯಾಕೆ ಅಂದರೆ ಆ ಮಗು ಕಲಿತಿದ್ದು ಅದರ ಭಾಷೆಯಲ್ಲ. ಅದನ್ನೆಲ್ಲವನ್ನ ಬರೀ ಬೈಹಟ್ ಮಾಡಿ 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 ಅದನ್ನು ಯಥಾವತ್ತಾಗಿ ಒಪ್ಪಿಸುತ್ತದೆಯೇ ಹೊರತು ಅದನ್ನು ವಿವೇಚಿಸುವಂತಹ, ಅದನ್ನು ಹೊರಗೆ ಹಚ್ಚುವಂತಹ ವಿವೇಕ ಆ ಮಗುವಿನಲ್ಲಿ ಬೆಳವಣಿಗೆ ಆಗಿರೋದಿಲ್ಲ. ಅದೇ ನೀವು ಗಮನಿಸಿ, ಒಂದು ಮಗು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲಿತು ಪ್ರೌಢಶಾಲಾ ಹಂತದವರೆಗೆ ಬಂದಿರ್ತದೆ. ಅದಕ್ಕೆ ನೀವು ಯಾವುದೇ ಸನ್ನಿವೇಶವನ್ನು ಕೊಟ್ಟರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ, ಅನ್ವಯಿಸುವಂತಹ ಸಾಮರ್ಥ್ಯ ಆ ಮಗುವಿಗೆ ಬಂದಿರುತ್ತೆ. ಆದರೆ ಅದರ ಮುಂದಿನ ಹಂತಕ್ಕೆ ಹೋಗುವಾಗ ಸತ್ಯ ಬೇರೆ ಭಾಷೆಯನ್ನ ಅಂದರೆ ಅರ್ಥಾತ್ ಅಂತಾರಾಷ್ಟ್ರೀಯ ಭಾಷೆಯನ್ನು ಕಲಿಯುವುದರ ಅನಿವಾರ್ಯತೆ ಇದೆ. ಅದನ್ನು ಕಲಿಸಬೇಕು. ಹೇಗೆ ಕಲಿಸಬೇಕು? ಒಂದು ಭಾಷೆಯಾಗಿ ಕಲಿಸಬೇಕು. ಭಾಷೆಯ ಹಿಡಿತವನ್ನಷ್ಟೇ ಮಗುವಿಗೆ ಕೊಟ್ಟರೆ ಸಾಕು. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಭಾಷೆಯನ್ನು ಅದು ಕಲಿತಿಯೇ ತೀರ್ತದೆ. ಹಾಗಾಗಿ ಅದಕ್ಕೋಸ್ಕರ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಅವ್ರು ಹೇಳ್ತಾರೆ ನೋಡಿ, ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೇ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಕೇರಳದಿಂದ ಯಾವುದೋ ಒಂದು ಕುಟುಂಬ ಕರ್ನಾಟಕದಲ್ಲಿ ಬಂದು ನೆಲೆಯೂರಿದೆ. ತಮಿಳುನಾಡಿನ ಯಾವುದೋ ಕುಟುಂಬ ಕರ್ನಾಟಕದಲ್ಲಿ ನೆಲೆಯೂರಿದೆ. ಅವರು ಇಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯಲೇಬೇಕು
ಹಾಗೆ ಕಲಿಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದಾಗಿರ್ಬೇಕು. ಹಾಗಾದಾಗ ಮಾತ್ರ ಆ ಕುಟುಂಬ ಇಲ್ಲಿನ ಜನರ ಜೊತೆಯಲ್ಲಿ ಬೆರೆಯುವುದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂತೆ ಬದುಕುವುದಕ್ಕೆ ಸಾಧ್ಯ. ಇಲ್ಲಿನ ಜನರಿಗೆ ಅವರು ಯಾವುದೇ ನೌಕರಿಯನ್ನ, ಸೇವಾ ನೌಕರಿಯನ್ನೇನಾದರೂ ಅವರು ಹೊಂದಿದ್ದೆ ಆದರೆ ಅದನ್ನು ಸಮರ್ಪಕವಾಗಿ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ಅಂತಹ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನ ಕಲಿಯುವಂತಹ ಕಡ್ಡಾಯವಾದ ನಿಯಮವನ್ನ ಹೇರಿದ್ದೆ ಆದರೆ ಖಂಡಿತವಾಗಿ ಆ ಪ್ರಾದೇಶಿಕ ಭಾಷೆಯನ್ನ ಆ ಮಗು ಪ್ರೌಢಾವಸ್ಥೆಯವರೆಗೆ ಕಲಿಯುತ್ತೆ. ಆ ಪ್ರೌಢಾವಸ್ಥೆಯವರೆಗೆ ಅದು ಪ್ರಾದೇಶಿಕ ಭಾಷೆಯಲ್ಲಿ ಕಲಿತದ್ದೇ ಆದರೆ, ಅದೇ ವಾತಾವರಣದಲ್ಲಿ ಅದು ಬೆಳೆದಿದ್ದೇ ಆದರೆ ಮುಂದೆ ಎಂತಹ ಸನ್ನಿವೇಶವನ್ನು ಬೇಕಾದರೂ ಆ ಮಗುವಿಗೆ ಎದುರಿಸುವಂತಹ ಸಾಮರ್ಥ್ಯ ಗಳಿಸ್ಕೊಂಡಿಯೇ ತೀರುತ್ತೆ. ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಮುಖ್ಯವಾಗಿರುವಂತಹ ಸಾಲ್ವದು. ವಾಸ್ತವವಾಗಿಯೂ ಕೂಡ ನಾವು ಯೋಚನೆ ಮಾಡಲೇಬೇಕಾಗಿರುವಂಥದ್ದು. ಒಂದು ವೇಳೆ ಬೇರೆ ಕಡೆಯಿಂದ ಬಂದಂಥವರು ಇಲ್ಲಿನ ಭಾಷೆಯನ್ನು ಕಲಿಯದೆ ಹೋದರೆ, ಅಲ್ಲಿನ ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದಂಥವರು ದ್ವೀಪ ಜೀವಿಗಳಾಗಿಯೇ ಉಳಿಯಬೇಕಾಗುತ್ತದೆ. ದ್ವೀಪ ಜೀವಿ ಅಂದರೆ ಏನು ಅಂತ ನಾನು ಕಳೆದ ತರಗತಿನಲ್ಲೇ ಹೇಳಿದ್ದೀನಿ. ಸುತ್ತಲಿನ ಜನರ ಜೊತೆಯಲ್ಲಿನ ಸಂಪರ್ಕವನ್ನು ಸಂಪೂರ್ಣವಾಗಿ ಅವರು ಕಡಿತಗೊಳಿಸ್ಕೊಂಡಿರ್ತಾರೆ. ಅಲ್ಲಿನ ಜೀವನ ಕ್ರಮ ಗೊತ್ತಿರೋದಿಲ್ಲ, ಅಲ್ಲಿನ ಆಚಾರ ವಿಚಾರಗಳು ಗೊತ್ತಿರೋದಿಲ್ಲ, ಅಲ್ಲಿನ ಬದುಕಿನ ಬಗೆ ಹೇಗೆ ಅಂತ ಗೊತ್ತಿರೋದಿಲ್ಲ, ಅಲ್ಲಿ ವಾತಾವರಣ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಜನರ ಜೊತೆಯಲ್ಲೇ ಬೆರೆಯಲಿಲ್ಲ ಅಂದಮೇಲೆ ಅವರಿಗೆ ಅಲ್ಲಿನ ಸಾಮಾಜಿಕ ಪ್ರಜ್ಞೆ ಬರೋದು ಹೇಗೆ ಸಾಧ್ಯ? ಆವಾಗ ಮನುಷ್ಯ ಸಂಪೂರ್ಣವಾಗಿ ಯಾಂತ್ರಿಕವಾಗಿ ಬಿಡ್ತಾನೆ. ಅವನಿಗೆ ಬೇಕು ಅನ್ನುವಂತಹ ದುರಾಸೆಯೊಂದನ್ನು ಬಿಟ್ಟರೆ ಇನ್ನೇನೂ ಕೂಡ ಆತನ ಮನಸ್ಸಿನಲ್ಲಿ ಇರೋದಿಲ್ಲ. ಅದು ಆರೋಗ್ಯಕರ ಸಮಾಜದ ಲಕ್ಷಣ ಅಲ್ಲ. ಹಾಗಾಗಿ ಪರಸ್ಪರ ಬಾಂಧವ್ಯಗಳು ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಭಾಷೆಯನ್ನು ಕಲಿಯಲೇಬೇಕು. ಅಂತಹದ್ದನ್ನು ಕಲಿಸುವ ಹೊಣೆಗಾರಿಕೆ ಇರುವಂಥದ್ದು ಯಾರಿಗೆ? ಸರ್ಕಾರಕ್ಕೆ. ಜೊತೆಗೆ ಬಂದವರಿಗೂ ಕೂಡ ಆ ಪ್ರಜ್ಞೆ ಇರಬೇಕಾಗ್ತದೆ. ಆ ರಾಜ್ಯದ ಜನರೊಂದಿಗೆ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ಇದೇ ವಿಚಾರವನ್ನು ನಾನು ಹೇಳಿದ್ದು ಈಗ ನಿಮಗೆ. ಒಂದು ವೇಳೆ ಅವರು ಬಂದಂಥವರು ಇಲ್ಲಿನ ಜನರ ಜೊತೆಯ ಸಂಪರ್ಕದಿಂದ ದೂರವೇ ಉಳಿದಿದ್ದಾದರೆ ಅವರು ಇಲ್ಲಿನ ಜನರ ಜೊತೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೇ ಒಬ್ಬ ಮನುಷ್ಯ ಬೆಳಿಬೇಕು ಅಂದರೆ ಒಬ್ಬಂಟಿಯಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆತ ತಾನೂ ಬೆಳಿಬೇಕು, ತನ್ನೊಟ್ಟಿಗೆ ಇರುವಂಥವರನ್ನೂ ಕೂಡ ಬೆಳೆಸ್ಕೊಂಡು ಸಾಗಬೇಕು. ಆಗ ಮಾತ್ರ ನಿಜವಾದಂತಹ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಯಾಕಂದರೆ ಬೇರೊಂದು ಕಡೆಯಿಂದ ಬಂದು ನೆಲೆಸಿರುವಂಥವರು ಇಲ್ಲಿನ ಸೇವಾ ಸೌಲಭ್ಯಗಳನ್ನು ದಕ್ಕಿಸಿಕೊಂಡು ಬದುಕ್ತಾ ಇರೋರು, ಅದನ್ನು ಬಳಸಿಕೊಂಡು ಜೀವಿಸ್ತಾ ಇರುವಂಥವ್ರು. ಅಂತಹವರು ಅಲ್ಲಿನ ಭಾಷೆಯನ್ನು ಕಲಿಯುವಂತಹ ಅನಿವಾರ್ಯತೆ ಕೂಡ ಇದೆ. ಹೌದಲ್ವಾ? ಇಲ್ಲಿನ ಗಾಳಿ ಬೇಕು, ಇಲ್ಲಿನ ನೆಲ ಬೇಕು, ಇಲ್ಲಿರುವಂತಹ ನೀರು ಬೇಕು, ಇಲ್ಲಿ ದೊರೆಯುವಂತಹ ಆಹಾರ ಬೇಕು, ಎಲ್ಲ ಸೇವಾ ಸೌಲಭ್ಯಗಳು ಕೂಡ ಬೇಕು. ಇವೆಲ್ಲವೂ ಬೇಕು ಅಂದ ಮೇಲೆ ಇಲ್ಲಿನ ಭಾಷೆ ಬೇಡವಾ? ಆ ಭಾಷೆಯನ್ನ ಸರಿಯಾಗಿ ತನ್ನದನ್ನಾಗಿಸ್ಕೊಂಡು ಮಾಡಿಕೊಂಡಾಗ ಮಾತ್ರ ಇನ್ನು ಉಳಿದಂಥದ್ದನ್ನೆಲ್ಲವನ್ನ ಸಮರ್ಪಕವಾಗಿ ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದು. ಆ ಕಾರಣಕ್ಕೋಸ್ಕರ ಲೇಖಕರ ಈ ವಿಚಾರ ನಿಜಕ್ಕೂ ಕೂಡ ಪ್ರಸ್ತುತ ಅಂತ ಅನ್ನಿಸ್ತದೆ. ಯೋಚನೆ ಮಾಡಿ ನೋಡಿ. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದದ್ದಲ್ಲ. ಇಲ್ಲಿ ಹೇಳ್ತಾರೆ, ಪ್ರಾದೇಶಿಕ ಭಾಷೆಯನ್ನು ಕಲಿಯುವಂಥದ್ದು ಖಂಡಿತವಾಗಿ ಮಾತೃಭಾಷಾ ಕಲಿಕೆಗೆ ವಿರೋಧ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕಂದರೆ ಮಾತೃಭಾಷೆ ಮನೆಯಲ್ಲಿ ಮಾತನಾಡ್ತಾ ಇರ್ತಾರೆ, ಆದರೆ ಸುತ್ತಲಿನ ವಾತಾವರಣದ ಜೊತೆಯಲ್ಲಿ ಬೆಳೆಯುವಾಗ ಅಲ್ಲಿನ ಪ್ರಾದೇಶಿಕ ಭಾಷೆ ಬೇಕೇ ಬೇಕು. ಅದು ಇದಕ್ಕೆ ಪೂರಕವಾಗಿರ್ತದೆಯೇ ಹೊರತು ವಿರೋಧವಾಗೋದಿಲ್ಲ. ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಬೇರೆ ಕಡೆಯಿಂದ ಬಂದಿರುವಂತಹ ಕುಟುಂಬಗಳ ಮಕ್ಕಳನ್ನು ನೋಡಿದ್ರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬರೀ ನಾವೇ ನಮ್ಮದನ್ನೇ ಯೋಚನೆ ಮಾಡಿಕೊಂಡ್ರೆ ಗೊತ್ತಾಗೋದಿಲ್ಲ. ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಪರಭಾಷಾ ಕುಟುಂಬಗಳನ್ನು ನೋಡಿದ್ರೆ ಇದು ಗೊತ್ತಾಗ್ತದೆ. ಮನೆಯಲ್ಲಿ ಒಂದು ಭಾಷೆಯನ್ನು ಕಲಿತದೆ, ಅದರ ಜೊತೆಯಲ್ಲಿಯೇ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕೂಡ ಮಗು ಕಲಿತಿರ್ತದೆ. ಅಷ್ಟೇ ಅಲ್ಲ, ಯಾಕೆ ನಿಮ್ಮನ್ನೇ ಉದಾಹರಣೆಯಾಗಿ ಇಟ್ಕೊಂಡ್ರೂ ನಿಮಗೆ ಗೊತ್ತಾಗತ್ತೆ. ನೀವು ಗೊತ್ತಿರುವಂತಹ ಯಾರೋ ಸ್ನೇಹಿತರ ಮನೆಗೋ ಎಲ್ಲಿಗೋ
ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಭಾಷೆಯನ್ನು ಮಾತನಾಡುವಂತಹ ಜನರ ಸಂಪರ್ಕದಲ್ಲಿ ಇದ್ದಾಗ ನಿಮಗೆ ಭಾಷೆ ಕಲಿಯೋದು ಕಷ್ಟ ಆಗೋದಿಲ್ಲ. ಭಾಷೆಯನ್ನು ಗ್ರಂಥಸ್ಥವಾಗಿ ಕಲಿಯುವುದು ಕಷ್ಟ ಇರಬಹುದು, ಆದರೆ ಆಡು ಭಾಷೆಯನ್ನು ಕಲಿಯುವುದು ಖಂಡಿತ ಕಷ್ಟ ಅಲ್ಲ. ಅಥವಾ ಯಾವುದೋ ಒಂದು ವಿಚಾರವನ್ನು ಗ್ರಹಿಸುವಷ್ಟರ ಮಟ್ಟಿಗೆ ಕಲಿಯುವಂಥದ್ದು ಖಂಡಿತ ಕಷ್ಟ ಅಲ್ಲ. ಆದರೆ ಆ ಮಗುವಿಗೆ ಕೇವಲ ವ್ಯಾವಹಾರಿಕವಾದ ಭಾಷೆ ಅಷ್ಟೇ ಮುಖ್ಯ ಆಗಿರೋದಿಲ್ಲ, ಅದಕ್ಕೆ ಸಂಸ್ಕಾರಗಳನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ಗುಣಗಳನ್ನು, ವ್ಯಕ್ತಿತ್ವಗಳನ್ನು ತನ್ನಲ್ಲಿ ತುಂಬಿಕೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಭಾವನಾತ್ಮಕವಾದ ಭಾಷೆ ಬೇಕು. ಆ ಭಾಷೆ ಅಲ್ಲಿನ ಸುತ್ತಮುತ್ತಲಿನ ಭಾಷೆಯೇ ಆಗಿರುತ್ತೆ. ಅಂತಹ ಭಾವನಾತ್ಮಕತೆ ಮಾತ್ರ ಒಂದು ಸಮರ್ಪಕ ವ್ಯಕ್ತಿತ್ವವನ್ನು ರೂಢಿಸೋದಕ್ಕೆ ಸಾಧ್ಯ. ಹಾಗಾಗಬೇಕು ಅಂತ ಹೇಳಿದ್ರೆ ಪ್ರಾದೇಶಿಕ ಭಾಷೆಯಲ್ಲಿಯೇ ಮಗುವಿಗೆ ಶಿಕ್ಷಣ ದೊರೆಯುವುದರ ಅನಿವಾರ್ಯತೆ ಖಂಡಿತ ಇದೆ. ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ, ಖಂಡಿತ. ಯಾಕಂದರೆ ನಾವು ಯಾವುದೇ ವಿಚಾರವನ್ನು ತಿಳ್ಕೊಂಡಿರಬೇಕು ಅಂತ ಹೇಳಿದ್ರು ಕೂಡ ನಮಗೆ ಇವತ್ತು ಮೂಲ ಮಾಧ್ಯಮವಾಗಿ ಇಂಗ್ಲಿಷ್ ಭಾಷೆ ನಿಲ್ತಾ ಇದೆ. ಅದು ಸುಳ್ಳು ಕೂಡ ಅಲ್ಲ, ಆ ಭಾಷೆಯನ್ನು ಕಲಿಯುವಂಥದ್ದು ತಪ್ಪು ಕೂಡ ಅಲ್ಲ. ಅದು ಅನಿವಾರ್ಯ, ಬೇಕೇ ಬೇಕು. ನಮಗೆ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದರ ಅನಿವಾರ್ಯತೆ ಇದೆ. ಕಲಿಯೋಣ, ಭಾಷೆಯನ್ನು ಕಲಿಯೋಣ. ಅದು ನಮ್ಮ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ. ಯಾಕೆಂದರೆ ನಾನಾಗಲೇ ನಿಮಗೆ ಹೇಳಿದೆ, ಮಾತೃಭಾಷೆಯಲ್ಲಿ ಕಲಿತಂತಹ ಮಗು ಜೀವನಕ್ಕೆ ತಾನು ಕಲಿತಂತಹ ಜ್ಞಾನವನ್ನು ಅನ್ವಯಿಸಿಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ ಅಂತ. ಆದರೆ ಅನ್ವಯ ಮಾಡಿಕೊಂಡ ಕ್ಷಣಕ್ಕೆ ಆ ಮಗುವಿಗೆ ಸಮಾಜದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವ್ಯಕ್ತಿತ್ವ ಉನ್ನತವಾಗಿ ಬೆಳಿಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿ ಅದು ಗುರುತಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಅಂತಾರಾಷ್ಟ್ರೀಯ ಭಾಷೆಯ ಅನಿವಾರ್ಯತೆ ಇದೆ, ಅಂತಾರಾಷ್ಟ್ರೀಯ ಭಾಷೆಯ ಅವಶ್ಯಕತೆ ಇದೆ. ಅದಕ್ಕೆ ಇಂಗ್ಲಿಷ್ ಬಾರದೇ ಹೋದರೆ ಆ ಕಲಿತಂತಹ ಜ್ಞಾನವ್ಯಾವುದೂ ಕೂಡ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ, ತಾನು ಬದುಕುವುದಕ್ಕೆ ಉಪಯೋಗವಾಗ್ತದೆ, ಅದರಲ್ಲಿ ಅನುಮಾನವೇ ಬೇಡ. ಅದಕ್ಕೋಸ್ಕರವೇ ನಾವು ಇಂಗ್ಲಿಷನ್ನು ಪ್ರಪಂಚಕ್ಕಿರುವ ಕಿಟಕಿ ಅಂತ ಕರೆಯುವಂಥದ್ದು. ಇಡೀ ಪ್ರಪಂಚದಾದ್ಯಂತ ಏನೇ ಆವಿಷ್ಕಾರಗಳಾಗಿರಲಿ ಎಲ್ಲವೂ ಕೂಡ ಮೊಟ್ಟ ಮೊದಲಿಗೆ ಇಂಗ್ಲಿಷ್ಗೆ ಭಾಷಾಂತರವಾಗ್ತದೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಭಾಷೆಯ ಮಟ್ಟದಲ್ಲಿ ಇಂಗ್ಲಿಷ್ ಸ್ಥಾಪಿತವಾಗಿದೆ ಅಂದ ಮೇಲೆ ಅದನ್ನು ನಾವು ಕಲೀಲೇಬೇಕು. ಅದು ಕಿಟಕಿ ಅನ್ನೋದು ಖಂಡಿತ ಸತ್ಯ. ಯಾಕೆ ಕಿಟಕಿ ಅಂತ ಹೇಳ್ತಾರೆ ಇಲ್ಲಿ ಲೇಖಕರು? ಸೂರ್ಯನ ಕಿರಣಗಳು, ಗಾಳಿ, ಬೆಳಕುಗಳೆಲ್ಲವೂ ಮುಕ್ತವಾಗಿ ಬರಬೇಕು. ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವಂಥವು, ಹೌದಲ್ವಾ? ಮನುಷ್ಯನಿಗೆ ಅದು ಯಾವುದರ ಮುಖಾಂತರ ಬರುತ್ತೆ? ಮನೆಯೊಳಗೆ ಕಿಟಕಿಯ ಮುಖಾಂತರ ಬರ್ತದೆ. ಹಾಗೆಯೇ ಒಬ್ಬ ಮನುಷ್ಯನ ಜ್ಞಾನಕ್ಕೆ, ಜ್ಞಾನ ದಾಹವನ್ನು ನೀಗಿಸಿಕೊಳ್ಳೋದಕ್ಕೆ ಇಂಗ್ಲಿಷ್ ಭಾಷೆ ಇವತ್ತು ಕಿಟಕಿ ಅಂತಿದೆ. ಅದನ್ನು ಕಿಟಕಿಯಾಗಿಯೇ ಬಿಟ್ಕೊಳ್ಳೋಣ. ಅಲ್ಲಿಂದ ಬರುವಷ್ಟರ ಬೆಳಕೇ ನಮಗೆ ಸಾಕು, ಅಷ್ಟೇ ಗಾಳಿ ಸಾಕು. ಅದನ್ನು ಬಾಗಿಲಾಗಿ ಮಾಡಿಕೊಳ್ಳೋದು ಬೇಡ. ಆ ಕಿಟಕಿ ಅದು ಅನ್ನುವಂಥದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ. ಹಾಗಂತ ಅದನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸೋದಾ? ಭಾಷೆಗೆ ಮನ್ನಣೆ ಕೊಡೋಣ, ಅದನ್ನು ಸೇವಕರ ಸ್ಥಾನದಲ್ಲಿ ಇರಿಸ್ಕೊಳ್ಳೋಣ. ವಿಷಯವನ್ನು ಗ್ರಹಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಭಾಷೆಯನ್ನು ಕಲಿತುಕೊಂಡ್ರೆ ಮಗುವಿಗೆ ಸಾಕು. ಇಂಗ್ಲಿಷ್ನಲ್ಲಿ ಯಾವುದೋ ಒಂದು ವಿಚಾರ ಇದೆ, ಅದನ್ನು ಓದಿದರೆ ಗ್ರಹಿಸುವಷ್ಟರ ಮಟ್ಟಿಗಿನ ಭಾಷೆ ಅದಕ್ಕೆ ಸಾಕು. ಅಥವಾ ತನಗೆ ಗೊತ್ತಿರುವಂತಹದ್ದನ್ನು ವ್ಯಾವಹಾರಿಕವಾಗಿ ಅಭಿವ್ಯಕ್ತಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಭಾಷೆ ಕಲಿತರೆ ಸಾಕು. ಇದಕ್ಕೆ ಸಂಬಂಧಿಸಿದಂತೆ ಕುವೆಂಪು ಅವರು ಅವರ ವಿಚಾರಧಾರೆಗಳನ್ನು ನಮಗೆ ಬೇಕಾದ ಇಂಗ್ಲಿಷ್ ಅನ್ನುವಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ಅದನ್ನು ತಂದಿದ್ದಾರೆ. ಸಾಧ್ಯವಾದರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೀವು ಅದನ್ನು ಓದಲೇಬೇಕಾಗಿರುವಂತಹ ಲೇಖನ. ಎಷ್ಟು ಇವತ್ತಿನ ಕಾಲಕ್ಕೆ ಹೇಳಿ ಮಾಡಿಸಿದಂತೆ ಇರುವಂತಹ ವಿಚಾರಧಾರೆಗಳು ಅಲ್ಲಿದೆ, ಅಷ್ಟು ಪ್ರಸ್ತುತವಾಗಿರುವಂಥದ್ದು. ಸಾಧ್ಯ ಆದರೆ ಕೈಗೆ ಅದು ನಿಮಗೆ ಸಿಕ್ಕಿದ್ರೆ ಖಂಡಿತ ಅದನ್ನು, ಇಲ್ಲ ಅಂದರೂ ಕೂಡ ನೀವು ಅದನ್ನು ಪಡ್ಕೊಂಡು ಓದಬೇಕು. ಅದು ಒಂದು ಲೇಖನ ಬಹುಶಃ ಹುಡುಕಿದ್ರೆ ಸಿಗೋದು ಕಷ್ಟ ಏನೂ ಆಗೋದಿಲ್ಲ. ನಮಗೆ ಬೇಕಾದ ಇಂಗ್ಲಿಷ್, ಕುವೆಂಪು ಬರೆದಿರುವಂತಹ ಒಂದು ಲೇಖನ. ಸಾಧ್ಯವಾದರೆ ಅದನ್ನು ಓದಿ. ಇದನ್ನು ಓದುವಾಗ ಪ್ರತಿ ಕ್ಷಣನೂ ಕೂಡ ಆ ಲೇಖನ ನೆನಪಾಗ್ತಾ ಇರ್ತದೆ. ಸರಿ, ಆಯಿತು, ಒಪ್ಕೊಂಡ್ವಿ. ಇಂಗ್ಲಿಷ್ ಭಾಷೆ ನಮಗೆ ಬೇಕು, ನಾವು ಕಲಿಬೇಕು, ಅದರ ಅನಿವಾರ್ಯತೆ ನಮಗಿದೆ, ಅದು ಸತ್ಯ ಕೂಡ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಜಗತ್ತನ್ನು ಸಾಧನೆಯೆಡೆಗೆ ಹೊರಟು ಎದುರಿಸ್ತಾ ಇರೋವಂಥವ್ರಿಗೆ ಗೊತ್ತಾಗ್ತಿರ್ತದೆ ಅದರ ಪರಿಸ್ಥಿತಿ ಎಷ್ಟಿರ್ತದೆ ಅಂತ, ಅದರ ಅನಿವಾರ್ಯತೆ ಎಷ್ಟು ಅನ್ನೋದು ಗೊತ್ತಾಗ್ತಾ ಇದೆ.
ಇಂಗ್ಲಿಷ್ನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗದೆ ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು. ಇಲ್ಲಿ ನಾವು ಮಾಡ್ತಾ ಇರುವಂತಹ ತಪ್ಪು, ಎಡುತ್ತಾ ಇರೋದು ನಾವು ಇಲ್ಲೇನೆ. ಇಂಗ್ಲಿಷ್ ಭಾಷೆಯನ್ನ ನಮಗೆ ಹೇಗೆ ಬೇಕೋ ಹಾಗೆ ದುಡಿಸ್ಕೊಳ್ತಾ ಇಲ್ಲ, ಅದನ್ನ ಒಂದು ಪ್ರತಿಷ್ಠೆ ಅಂತ ತಿಳ್ಕೊಂಡಿದ್ದೀವಿ. ಪೋಷಕರೆಲ್ಲರೂ ತಿಳ್ಕೊಂಡಿರೋದು ಅದೇನೆ. ನನ್ನ ಮಗು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದೆ ಅಂದರೆ ದಟ್ಸ್ ಮೈ ಪ್ರೆಸ್ಟೀಜ್, ಅದು ನನಗೆ ಒಂದು ಪ್ರತಿಷ್ಠೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಹೇಗೆ ಕಲಿತಾ ಇದೆ ಯೋಚನೆ ಮಾಡ್ತಾ ಇಲ್ಲ. ಅದು ಹಾಗೆ ಕಲಿಯುತ್ತಿರುವುದರಿಂದ ಅದರ ಭವಿಷ್ಯ ಏನಾಗುತ್ತೆ ಯೋಚನೆ ಮಾಡ್ತಾ ಇಲ್ಲ. ಅದರ ಕಲಿಕೆ ಎಷ್ಟು ಸಮರ್ಪಕವಾಗಿದೆ ಅನ್ನುವಂಥದ್ದರ ಕಡೆಗೆ ಗಮನ ಹರಿಸಬೇಕು. ಅದು ಅನಿವಾರ್ಯ, ಅದು ನಮ್ಮ ಜವಾಬ್ದಾರಿ ಕೂಡ. ಪೋಷಕರಿಗೆ ಮತ್ತು ಸಮಾಜಕ್ಕೆ ಎಲ್ಲರಿಗೂ ಕೂಡ ಇದು ಜವಾಬ್ದಾರಿ. ಅದನ್ನು ನಾವಿವತ್ತು ಪ್ರತಿಷ್ಠೆಯಾಗಿ ನೋಡ್ತಾ ಇದ್ದೀವಿಯೇ ಹೊರತು ಅದರ ಪರಿಣಾಮಗಳನ್ನು ಯೋಚನೆ ಮಾಡ್ತಾ ಇಲ್ಲ. ಕಾನ್ವೆಂಟುಗಳ ಶಿಕ್ಷಣದಲ್ಲಿ ಅದು ಗಿಳಿ ಪಾಠವಾಗಿ ನಮ್ಮ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವವನ್ನು ಮೂಡಿಸುತ್ತಿದೆ. ನೋಡಿ, ಯೋಚನೆ ಮಾಡಿ. ನಾವು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದುವಂತಹ ಎಷ್ಟೋ ಮಕ್ಕಳನ್ನು ನೋಡಿ. ಇವತ್ತು ಹಳ್ಳಿಯಲ್ಲಿರುವಂತಹ ಮಂದಿಯೂ ಕೂಡ, ಅಲ್ಲಿನ ಜನರೂ ಕೂಡ ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದಿಸ್ಬೇಕಂತ ಬಯಸ್ತಾರೆ. ಆದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಶಿಕ್ಷಣ ಆ ಮಗುವಿಗೆ ದಕ್ತಾ ಇದೆ? ಆ ಮಗುವಿಗೆ ಓದಕ್ಕೆ ಬರ್ತದೆ, ಆ ಮಗುವಿಗೆ ಬರೆಯೋದಕ್ಕೆ ಬರ್ತದೆ, ಆದರೆ ಅದು ಓದ್ತಾ ಇರುವಂತಹ ವಿಚಾರವನ್ನು ಕುರಿತು ನೀವು ಮಾತನಾಡಿದ್ರೆ ಅದಕ್ಕೆ ಆವು ಅನ್ನೋಕ್ಕೂ ಬರಲ್ಲ. ಅಷ್ಟರ ಮಟ್ಟಿಗೆ ಅದಕ್ಕೆ ಶಿಕ್ಷಣ ಸಿಗ್ತಾ ಇದೆ. ಯೋಚನೆ ಮಾಡಿ. ಪರೀಕ್ಷೆಯಲ್ಲಿ ಬರೀತದೆ, ತರಗತಿಯಲ್ಲಿ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಅಲ್ಲಿ ಚಟುವಟಿಕೆಯಲ್ಲಿ ಇರುವ ಪ್ರಶ್ನೆಗಳನ್ನು ಕೇಳಿದ್ರೆ ತುಂಬ ವೇಗವಾಗಿ ಉತ್ತರಿಸ್ತದೆ, ಆ ಸಾಮರ್ಥ್ಯ ಅದಕ್ಕಿದೆ. ಆದರೆ ಅದೇ ಉತ್ತರಿಸುತ್ತಿರುವ ವಿಚಾರವನ್ನು ನೀವೇನಾದರೂ ಕೆದಕಿ ಕೇಳಿದರೆ ಆ ಮಗುವಿಗೆ ಆ ವಿಚಾರ ಗೊತ್ತಿರೋದೇ ಇಲ್ಲ. ಹಾಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ಅದು ಗಿಳಿಪಾಠವನ್ನು ಒಪ್ಪಿಸಿ ಏನು ಪ್ರಯೋಜನ? ನಾವಿದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಆಗೇನಾಗುತ್ತೆ, ಅದರ ವ್ಯಕ್ತಿತ್ವ ಕೇವಲ ಕೃತಕವಾಗ್ತದೆ. ಯಾವುದೇ ಪಠ್ಯಕ್ರಮವನ್ನು ರೂಪಿಸಬೇಕಾದ್ರೂ ಕೂಡ ಅದರ ಹಿಂದೆ ಒಂದು ಸಮರ್ಥ ವ್ಯಕ್ತಿತ್ವವನ್ನು ರೂಪಿಸುವಂತಹ ಉದ್ದೇಶವಿರುತ್ತೆ. ಹಲವಾರು ಕಥೆಗಳನ್ನು ಮಕ್ಕಳಿಗೆ ಹೇಳ್ತೀವಿ. ಆ ಕಥೆಯ ಹಿಂದೆ ಜೀವನವನ್ನು ಕಲಿಸುವಂತಹ ಒಂದು ಹಲವಾರು ಮೌಲ್ಯಗಳನ್ನು ತುಂಬುವಂತಹ ಉದ್ದೇಶ ಇರುತ್ತೆ. ಆದರೆ ಆ ಕತೆ ಮಗುವಿಗೆ ಅರ್ಥನೇ ಆಗಿರೋದಿಲ್ಲ. ಆದರೆ ಅದು ಗಿಳಿಪಾಠವನ್ನಂತೂ ಒಪ್ಪಿಸಿಯೇ ಒಪ್ಪಿಸ್ತದೆ. ಹಾಗಿದ್ದ ಮೇಲೆ ವ್ಯಕ್ತಿತ್ವನ ಹೆಂಗೆ ಕಲಿಸ್ತೀರಿ? ಹೆಂಗೆ ರೂಢಿಸ್ತೀರಿ ನೀವು ವ್ಯಕ್ತಿತ್ವನ? ಆ ಮಗುವಿನ ಬದುಕು ಏನಾಗಬೇಕು ಅನ್ನೋದ್ರ ಕಡೆಗೆ ಯೋಚನೆ ಮಾಡುವಂತಹ ಜವಾಬ್ದಾರಿ ನಮಗೆ ಬೇಡವಾ? ಈ ಬಗೆಯ ಶಿಕ್ಷಣವೇ ಪರಮ ಶ್ರೇಷ್ಠವಾದುದೆಂದು ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ. ಈ ಭ್ರಮೆ ಖಂಡಿತ ನಮ್ಮ ಸಮಾಜಕ್ಕಿದೆ. ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನನ್ನ ಮಗುವಿಗೆ ಒದಗಿಸಿದ್ರೆ ಅದು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯಾಗತ್ತೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದೇ ಶ್ರೇಷ್ಠವಾದ ಶಿಕ್ಷಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ ಮಾಧ್ಯಮ ಮಗುವಿಗೆ ದಕ್ತಾ ಇಲ್ಲ ಅನ್ನೋದರ ಪರಿಜ್ಞಾನ ಜನಗಳಿಗಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಆ ಭ್ರಮೆಯಿಂದ ಹೊರಗೆ ಬನ್ನಿ. ಇಂಗ್ಲಿಷ್ ನಮಗೆ ಬೇಕು, ನಿಜ, ಖಂಡಿತ ಇಂಗ್ಲಿಷ್ ನಮಗೆ ಬೇಕೇ ಬೇಕು, ಅದರಲ್ಲಿ ಅನುಮಾನನೂ ಇಲ್ಲ, ಎರಡು ಮಾತು ಕೂಡ ಇಲ್ಲ. ಆದರೆ ಎಷ್ಟು ಬೇಕು, ಹೇಗೆ ಬೇಕು ಎನ್ನುವುದನ್ನು ಮಾತ್ರ ಯಾರೂ ಯೋಚಿಸಿಲ್ಲ. ಇಂಗ್ಲಿಷ್ ಭಾಷೆ ನಮಗೆ ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿ ನಮ್ಮ ದೇಶ ಬೆಳವಣಿಗೆಯಾಗುವಷ್ಟು ತೀವ್ರತರವಾಗಿ ಇನ್ಯಾವ ದೇಶವೂ ಕೂಡ ಬೆಳವಣಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗಿನ ಸಂಪತ್ತು, ಮೂಲ ಸಂಸ್ಕೃತಿ, ಜ್ಞಾನ ನಮ್ಮ ಭಾಷೆಗಿದೆ, ನಮ್ಮ ಭಾರತೀಯ ಭಾಷೆಗಳಿಗೆ ಇದೆ. ಆದರೆ ನಾವು ಅದರ ಕಡೆಗೆ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆಂಬುದನ್ನು ಗಮನಿಸಿದರೆ ಇಂಗ್ಲಿಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ. ಎಷ್ಟೊಂದು ಜನ ಮಕ್ಕಳು ಒಂದು ಹಂತದವರೆಗೆ ಗಿಳಿಪಾಠಕ್ಕೆ ಬೆಲೆ ಇದೆ, ನಿಜ, ಆದರೆ ಅದನ್ನು ಅರ್ಥೈಸಿಕೊಳ್ಳದೆ ಓದುವಂಥವರು ಯಾವ ಕಾರಣಕ್ಕೂ ಕೂಡ ಶಿಕ್ಷಣವನ್ನು ಉನ್ನತ ಮಟ್ಟದವರೆಗೆ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಗಮನಿಸಿದ್ರೆ ಗೊತ್ತಾಗ್ತದೆ ಇಂಗ್ಲಿಷ್ ಶಿಕ್ಷಣ ಎಷ್ಟು ಅಪವ್ಯಯವಾಗ್ತಾ ಇದೆ, ಎಷ್ಟು ವ್ಯರ್ಥವಾಗ್ತಾ ಇದೆ. ನಾವು ಇಂಗ್ಲಿಷ್ ಶಿಕ್ಷಣವನ್ನು ಕೊಡ್ತಾ ಇರೋದು ಎಷ್ಟು ವ್ಯರ್ಥವಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದೇ ಮಾಧ್ಯಮದಲ್ಲಿ ಓದುವಂತಹ ಒಂದು ಮಗು, ಇಂಗ್ಲಿಷ್ ಭಾಷೆಯನ್ನ ಗಿಳಿಪಾಠದಂತೆ ಓದುವಂತಹ ಒಂದು ಮಗು ಕಷ್ಟಪಟ್ಟ ಹೇಗೋ ಪ್ರೌಢಶಾಲಾ ಹಂತದವರೆಗೆ ಬರ್ತದೆ. ಅದರಿಂದ ಮುಂದೆ ಹೋದಾಗ ಅದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾರೆ, ಇಷ್ಟು ಜನ ಮಕ್ಕಳು ಹಿಂದೆ ಬೀಳ್ತಾ ಇರೋದನ್ನು ನೋಡಿದ್ರೆ ಗೊತ್ತಾಗ್ತದೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ವ್ಯರ್ಥವಾಗ್ತಾ ಇದೆ ಅನ್ನೋವಂಥದ್ದು. ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕೊಡ್ತಾರೆ ನೋಡಿ ಇಲ್ಲಿ.
ಈ ಸಮಸ್ಯೆಗೆ ನಾನು ಮೊದಲೇ ಹೇಳಿದಂತೆ ಕುವೆಂಪು ಅವರ ಲೇಖನ ಇದೆಯಲ್ಲ, ಈ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನ ಅದು ಕೊಡುತ್ತೆ. ಅದನ್ನ ಖಂಡಿತ ಓದಿ ನೋಡಿ ಒಮ್ಮೆಯಾದರೂ ಕೂಡ. ಇಂಗ್ಲಿಷ್ ಭಾಷೆಯನ್ನ ಕಲಿಸಿ, ವಿಷಯಗಳನ್ನು ನಮ್ಮ ನಮ್ಮ ಭಾಷೆಗಳಲ್ಲಿಯೇ ಕಲಿಸಬೇಕು. ಅದಕ್ಕೆ ಪರಿಹಾರ ಏನು? ಇಂಗ್ಲಿಷನ್ನ ಒಂದು ಭಾಷೆಯಾಗಿ ಕಲಿಸಿ, ಮಾಧ್ಯಮವಾಗಿ ಅಲ್ಲ. ಉಳಿದ ಎಲ್ಲ ವಿಚಾರಗಳನ್ನೂ ಕೂಡ ಮಗು ಮಾತೃಭಾಷೆಯಲ್ಲೇ ಕಲೀಲಿ, ಪ್ರಾದೇಶಿಕ ಭಾಷೆಯಲ್ಲಿಯೇ ಕಲೀಲಿ, ಆದರೆ ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿಸಿ. ಮಾಧ್ಯಮದ ಪ್ರಶ್ನೆ ನಮಗೆ ಬಗೆಹರಿಯಲಾರದ ಸಮಸ್ಯೆಯಾಗಿದೆ. ಈ ಮಾಧ್ಯಮದ ಪ್ರಶ್ನೆ ನಮಗೆ ಇವತ್ತಿಗೂ ಕೂಡ ಬಗೆಹರಿಯಲಾರದ ಸಮಸ್ಯೆಯಾಗಿಯೇ ಉಳ್ಕೊಂಡಿದೆ. ಯಾಕೆ ಅಂದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೇ ಇಲ್ಲ ಯಾರೂ ಕೂಡ. ನೋಡಿ, ಇಲ್ಲಿ ಲೇಖಕರು ಎಷ್ಟು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಕನ್ನಡ ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು, ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಶಿಕ್ಷಣ ತಜ್ಞರೂ ಕೂಡ ಇವತ್ತಿನ ದಿನ ಇದು ಸರಿಯಾಗಿ ಈ ವಾಕ್ಯವನ್ನ, ಈ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಇಂಗ್ಲಿಷನ್ನ ಇಲ್ಲಿ ಭಾಷೆಯನ್ನ ಕಲಿಯುವುದಕ್ಕೂ ಭಾಷೆಯ ಮುಖಾಂತರ ಕಲಿಸುವುದಕ್ಕೂ ವ್ಯತ್ಯಾಸ ಇದೆ. ಭಾಷೆಯನ್ನು ಕಲಿತೀವಿ ಅಂದರೆ ಆ ಭಾಷೆಯಲ್ಲಿ ವ್ಯವಹರಿಸುವುದನ್ನು ನಾವು ಕಲಿತೀವಿ. ಭಾಷೆಯ ಮುಖಾಂತರ ಕಲಿಸುವುದು ಅಂದರೆ ನಾವು ತಿಳ್ಕೊಳ್ಳುವಂತಹ ವಿಚಾರ ಏನಿದೆಯೋ ಅದನ್ನು ಆ ಭಾಷೆಯ ಮಾಧ್ಯಮದ ಮೂಲಕವೇ ನಾವು ಕಲಿಬೇಕು ಅನ್ನುವಂತಹ ಹಠ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಭಾಷೆಯನ್ನು ಕಲಿಯುವುದೇ ಬೇರೆ, ಭಾಷೆಯ ಮುಖಾಂತರ ಉಳಿದ ವಿಚಾರಗಳನ್ನು ಕಲಿಯುವುದು ಬೇರೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಭಾಷೆಯನ್ನು ಕಲಿಯುವುದು, ಭಾಷೆಯ ಮೂಲಕ ಕಲಿಸುವುದು, ಇವುಗಳ ನಡುವಿನ ಅಂತರ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಕನ್ನಡ ಮಾಧ್ಯಮವಾಗಬೇಕು ಅಂದರೆ ಇಂಗ್ಲಿಷನ್ನು ಕಲಿಸಬಾರದು ಎಂದಲ್ಲ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿ ಅಂದರೆ ಅರ್ಥ ಇಂಗ್ಲಿಷ್ ಭಾಷೆಯನ್ನು ಕಲಿಸಬೇಡಿ ಅಂತ ಅಲ್ಲ. ಅದನ್ನು ಆ್ಯಸ್ ಎ ಲ್ಯಾಂಗ್ವೇಜ್ ಆಗಿ ಕಲಿಸಿ, ಒಂದು ಭಾಷೆಯಾಗಿ ಅದನ್ನು ಕಲಿಸಿ. ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮಗೆ ಮೈಗೆ ಹತ್ತುವುದು, ನಮ್ಮ ಭಾಷೆ ಅನ್ನಿಸ್ಕೊಂಡದನ್ನು ಚಿಕ್ಕಂದಿನಿಂದ ರೂಢಿಸಿಕೊಂಡು ಮಾತಿನಲ್ಲಿ ಬೆಳೆದು ಬಂದಂತಹ ಭಾಷೆ ಇದೆಯಲ್ಲ, ನಾವು ಆಡ್ತಾ ಆಡ್ತಾ ಬೆಳೆದ ಭಾಷೆ ಇದೆಯಲ್ಲ, ಆ ಮಾಧ್ಯಮದಲ್ಲಿ ಓದಿದ್ದೆ ನಮಗೆ ತಲೆಗೆ ಹತ್ತುವಂಥದ್ದು. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಇದು ಸತ್ಯ. ಹೊಸ ಹೊಸ ವಿಚಾರಗಳನ್ನು ನಮ್ಮ ಭಾಷೆಯಲ್ಲಿ ಕಲಿಸಕ್ಕಾಗಲ್ಲ ಅನ್ನುವಂತಹ ಭ್ರಮೆಯಲ್ಲಿ ಬದುಕ್ತಿದ್ದೀವಲ್ಲ, ಇದು ನಿಜಕ್ಕೂ ಕೂಡ ಮೂಢನಂಬಿಕೆಯೇ. ನಮ್ಮ ಭಾಷೆಗಳ ಮೂಲಕ ಯಾವ ವಿಷಯವನ್ನು ಬೇಕಾದರೂ ನಾವು ಕಲಿಸಬಹುದು. ಆ ವಿಚಾರಗಳನ್ನು ನಮ್ಮ ಭಾಷೆಯ ಮುಖಾಂತರ ಕಲಿಸೋಣ. ಅದನ್ನು ಅಭಿವ್ಯಕ್ತಿಸುವುದಕ್ಕೆ, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇಂಗ್ಲಿಷನ್ನು ಪೂರಕವಾಗಿ ಒಂದು ಭಾಷೆಯಾಗಿ ಕಲಿಸೋಣ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ CNR ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಹೌದಲ್ವಾ? ನಮ್ಮ ಭಾಷೆಯ ಮುಖಾಂತರವೇ ಕಲ್ತಿದ್ದು. CNR ರಾವ್ ಅವರಿಗೆ ಮಾತೃಭಾಷೆಯ ಮುಖಾಂತರವೇ ಶಿಕ್ಷಣ ಆಗಿದ್ದು. ಆದರೆ ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದವರಲ್ಲ. ಆದರೂ ಕೂಡ ಕನ್ನಡ ಭಾಷೆಯಲ್ಲಿಯೇ ಕಲಿತು ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ ಪ್ರಪಂಚದಲ್ಲಿ ಅವರು ಗುರುತಿಸ್ಕೊಳ್ಳಿಲ್ವಾ? ಖಂಡಿತ ಸಾಧ್ಯವಾಗುವಂಥದ್ದು. ಅವರು ಇಂಗ್ಲಿಷ್ ಭಾಷೆಯನ್ನು ಸಮರ್ಥವಾಗಿ ಕಲಿತರು, ಒಂದು ಭಾಷೆಯಾಗಿ ಕಲಿತರು ಅದನ್ನು. ಆದರೆ ಅವರ ಮಾಧ್ಯಮ ಯಾವುದಾಗಿತ್ತು? ಉಳಿದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಮಾಧ್ಯಮವಾಗಿ ಇದ್ದದ್ದು ಕನ್ನಡ ಭಾಷೆನೇ. ಈ ಉದಾಹರಣೆಯನ್ನು ಇಟ್ಕೊಂಡು ನಾವು ಆಲೋಚನೆ ಮಾಡೋದಾದರೆ ಖಂಡಿತವಾಗಿ ನಮಗೆ ಮಾತೃಭಾಷಾ ಮಾಧ್ಯಮದ ಶಿಕ್ಷಣ ಎಷ್ಟು ಅಗತ್ಯ ಅನ್ನೋದು ಅರ್ಥವಾಗ್ತದೆ. ಜನರಿಗೆ ಇಂಗ್ಲಿಷಿನ ಮೇಲೆ ಮೋಹ ಬೆಳೆಯಲು ಪ್ರತಿಷ್ಠೆಯೇ ಕಾರಣ. ಹರ್ಕ್ಮೂರ್ಕ್ ಇಂಗ್ಲಿಷ್ನ ನನ್ನ ಮಗು ಮಾತನಾಡ್ತು ಅಂದಾಕ್ಷಣಕ್ಕೆ ನನ್ನ ಮಗ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಗೊತ್ತಾ? ಇದು ವಿವೇಕವೇ? ಯೋಚನೆ ಮಾಡಿ. ಇಂಗ್ಲೆಂಡಿಂದ ಯಾವುದೋ ಒಂದು ಮಗು ಬಂದಿರ್ತದೆ. ಆ ಮಗುವನ್ನು ನೋಡಿ, ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ, ಅದಕ್ಕೆ ನೀನು ನೋಡು ಇದೆಯಾ ನಮ್ಮ ಮಕ್ಕಳಿಗೆ ಬೈಯೋ ಅಂಥದ್ದು. ಅದರ ವಾತಾವರಣವೇ ಅದು ಕಲಿತು ಬಂದಂತಹ ಪರಿಸರವೇ ಅದಾಗಿರೋದ್ರಿಂದ ಅದು ಆ ಭಾಷೆಯನ್ನು ಮಾತಾಡ್ತದೆ. ಹಂಗನ್ಬಿಟ್ಟು ಕನ್ನಡ ಮಾತಾಡಿಸಿ ಅದ್ರ ಕೈಲಿ ಸಾಧ್ಯನಾ?
ಆದರೆ ನಾವು ಅಂತಹ ವಿವೇಕದ ಕಡೆಗೆ ನಮ್ಮ ಜ್ಞಾನವನ್ನು ಹರಿಸೋದೇ ಇಲ್ಲ. ಬರೀ ಕುರುಡಾಗಿ ವಾದ ಮಾಡುವಂಥದ್ದನ್ನಷ್ಟೇ ನಾವು ಕಲ್ತಿದ್ದೀವಿಯೇ ಹೊರತು ವಾಸ್ತವತೆ ಏನು ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು, ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಅವರ ಭವಿಷ್ಯ ಉಜ್ವಲವಾಗಿರಬೇಕು ಎಂದು ಆಶಿಸುತ್ತಾರೆ. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಏನಂತ, ನನ್ನ ಮಗು ಒಳ್ಳೆಯ ಶಾಲೆನಲ್ಲಿ ಓದಬೇಕು, ಒಳ್ಳೆಯ ಜ್ಞಾನವನ್ನು ಗಳಿಸಬೇಕು, ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು, ಮುಂದುವರಿಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದು ಸಹಜವೂ ಹೌದು, ಅದು ಇರಬೇಕಾದದ್ದು ಕೂಡ ಹೌದು. ಅವರು ನ್ಯಾಯವಾಗಿಯೇ ಅಸಹ್ಯ ಎನಿಸುವ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ. ಯಾಕಂದರೆ ಅಲ್ಲಿನ ವಾತಾವರಣ ಆಗಿದೆ. ಇಲ್ಲಿ ನಮ್ಮ ಇವತ್ತಿನ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳನ್ನು ನೆನೆಸ್ಕೊಂಡ್ರೆ ಗೊತ್ತಾಗ್ತದೆ, ಇದು ಹಾಮಾನಾಯಕರು ಭಾಷಣ ಮಾಡುತ್ತಿದ್ದ ಕಾಲಕ್ಕೆ ಇದ್ದಂತಹ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳು. ಇವತ್ತಿಗೂ ಕೂಡ ಅಂತಹ ಸುಧಾರಣೆ ಏನೂ ಆಗಿಲ್ಲ, ಆ ಮಟ್ಟದಲ್ಲಿಯೇ ಕೂಡ ಇವೆ ಅಂತ. ಎಷ್ಟೋ ಕಡೆಗಳಲ್ಲಿರುವ ಶಾಲೆಗಳನ್ನು ಒಮ್ಮೆ ನೋಡಿ, ಒಂದು ಸಾರಿ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಕುಸಿದು ಬೀಳುತ್ತಿರುವ ಕಟ್ಟಡಗಳು, ದೊಡ್ಡಿಯಾದ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯ ಪರಿಸರ, ಇದು ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿ. ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಇರುವಂತಹ ಶಾಲೆಗಳಲ್ಲಿ ಮಗು ಯಾವ ರೀತಿ ಕಲಿಯೋದಕ್ಕೆ ಸಾಧ್ಯ? ಅದರ ಕಲಿಕೆ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ? ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಶಾಲೆಗಳ ಕಡೆ ಹೋಗುತ್ತಾರೆ. ಈ ಪರಿಸರವನ್ನೆಲ್ಲ ನೋಡಿದಾಗ ಅಲ್ಲಿ ನಮ್ಮ ಮಗುವಿನ ಶಿಕ್ಷಣ ಸಮರ್ಪಕವಾಗುತ್ತೆ ಅನ್ನುವಂತಹ ಭರವಸೆ ಯಾವ ಪೋಷಕರಿಗೂ ಕೂಡ ಬರೋದೇ ಇಲ್ಲ. ಹಾಗಿದ್ದ ಮೇಲೆ ಯಾಕೆ ಅಂತಹ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಬೇಕು ಅಂತ ನೋಡಿ ಅವರು ಆಸೆ ಪಡೋದಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಅವರು ಖಾಸಗಿ ಶಾಲೆಗಳ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ. ಎಲ್ಲಿವರೆಗೆ ನಮ್ಮ ಶಾಲೆಗಳಲ್ಲಿ ಅಂತಹ ಒಳ್ಳೆ ಮಾದರಿಯ ಪರಿಸರವನ್ನು ನಾವು ಕೊಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅಲ್ಲಿಯವರೆಗೂ ಕೂಡ ನಮಗೆ ಮಾತೃಭಾಷೆಯ ಶಿಕ್ಷಣ, ಕನ್ನಡದ ಮುಖಾಂತರದ ಶಿಕ್ಷಣ ಆಕರ್ಷಣೆ ಅಂತ ಅನಿಸೋದೇ ಇಲ್ಲ. ಜನ ಆಕರ್ಷಿತರಾಗುವುದೇ ಅಲ್ಲಿನ ಪರಿಸರಕ್ಕೆ, ಅಲ್ಲಿನ ವ್ಯವಸ್ಥೆಗೆ. ಆ ಕಾರಣಕ್ಕೋಸ್ಕರವಾಗಿಯೇ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಜನ ಮುಗಿ ಬೀಳ್ತಾ ಇರುವಂಥದ್ದು. ಇಂಗ್ಲಿಷ್ ನಮಗೆ ಬೇಕು, ಆದರೆ ಆ ಭಾಷೆಯ ಬದಲಿಗೆ ಅಲ್ಲ. ಇಂಗ್ಲಿಷ್ ನಮಗೆ ಬೇಕು, ಆದರೆ ನಮ್ಮ ಭಾಷೆಯ ಬದಲಿಗಲ್ಲ. ಇಂಗ್ಲಿಷನ್ನು ನಾವು ಕಲಿಬೇಕು ನಿಜ, ಹಾಗಂತ ಕನ್ನಡದ ಬದಲಿಗೆ ಕಲಿಬೇಕು ಅಂತ ಅನ್ಕೋಬಾರ್ದು. ಅದನ್ನ ಒಂದು ಭಾಷೆಯಾಗಿ ಕಲಿಬೇಕಂತ ಅನ್ಕೋಬೇಕು. ಇಂಗ್ಲಿಷ್ ಒಂದೇ ಅಲ್ಲ, ಇನ್ನೂ ಹಲವು ಭಾಷೆಗಳು ನಮಗೆ ಬೇಕು. ಒಂದೊಂದು ಭಾಷೆಯು ಒಂದೊಂದು ವರ, ಒಂದೊಂದು ಜಗತ್ತು. ಪ್ರತಿಯೊಂದು ಭಾಷೆಯಿಂದನೂ ಕಲಿಯುವಂಥದ್ದು ಬೇಕಾದಷ್ಟಿದೆ ನಮಗೆ, ನಮ್ಮ ಜ್ಞಾನವನ್ನು ಗಳಿಸ್ಕೊಳ್ಳುವ ಸಲುವಾಗಿ. ಹಾಗಾಗಿ ಅದು ನಮಗೆ ಪ್ರತಿಯೊಂದು ಭಾಷೆಯನ್ನು ಕೂಡ ನಾವು ಕಲಿಯಲೇಬೇಕು, ಕಲಿಯೋ ಪ್ರಯತ್ನವನ್ನು ಮಾಡೋಣಂತೆ. ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿದ್ದು. ನಾವು ಯಾವ ಭಾಷೆ ಕಲಿಬೇಕು ಅನ್ನೋದು ನಮ್ಮ ಅನಿವಾರ್ಯಕ್ಕೆ, ನಮ್ಮ ಅಂದಿನ ಸನ್ನಿವೇಶಕ್ಕೆ ಬಿಟ್ಟಂತಹ ವಿಚಾರ. ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲಿಷ್ ಬೇಕು, ಜ್ಞಾನವನ್ನು ಗಳಿಸೋದಕ್ಕೆ, ಹೊರ ಜನರ ಜೊತೆ ವ್ಯವಹರಿಸೋದಕ್ಕೆ ನಮಗೆ ಇಂಗ್ಲಿಷ್ ಬೇಕು. ಆದರೆ ಅದೇ ಸರ್ವಸ್ವವಾಗಿ ಅಲ್ಲ, ಆದರೆ ಅದೇ ನಮಗೆ ಸರ್ವವೂ ಅಂತ ತಿಳಿದುಕೊಳ್ಳಬಾರದು. ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಕುಂಡದಲ್ಲಿ ನೆಟ್ಟ ಗಿಡಗಳಂತೆ. ಇಂಗ್ಲಿಷ್ ಮುಖಾಂತರದ ಶಿಕ್ಷಣ ಹೇಗೆ ಅಂದರೆ, ನಾವು ಮನೆಯ ಮುಂದೆ ಕುಂಡದಲ್ಲಿ ಗಿಡಗಳನ್ನು ಬೆಳೆಸ್ತೀವಲ್ಲ ಹಾಗೆ. ಯಾಕಂದರೆ ಅದು ಆಳವಾಗಿ ಬೇರೂರಿರೋದಿಲ್ಲ. ಅದಕ್ಕೆ ಪೋಷಣೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಬೇಗ ತನ್ನ ನಾಶವನ್ನು ಹೊಂದುತ್ತೆ. ಬೇರು ನೆಲಕ್ಕಿಳಿಯುವುದಿಲ್ಲ, ಭೂಮಿಯ ಸಾರವನ್ನು ಅವು ಗ್ರಹಿಸುವುದಿಲ್ಲ. ಆ ಗಿಡಗಳು ನಾವು ಮೇಲಿನಿಂದ ಏನು ಪೋಷಣೆಯನ್ನು ಕೊಡ್ತೀವೋ ಅಷ್ಟನ್ನು ಮಾತ್ರ ಅದು ದಕ್ಕಿಸ್ಕೊಂಡು ಬದುಕ್ತಾ ಇರ್ತದೆ. ಆದರೆ ಭೂಮಿಯೊಳಗಿನ ಸಾರವನ್ನು ಹೀರಿ ಬೆಳೆಯುವಂತಹ ಸಾಮರ್ಥ್ಯ ಆ ಕುಂಡದ ಗಿಡಗಳಿಗೆ ಇರುವುದಿಲ್ಲ. ಹಾಕಿದ ಹಿಡಿ ಗೊಬ್ಬರದಲ್ಲೇ ಅದು ಜೀವಮಾನವನ್ನು ಕಳೆಯಬೇಕು. ಅಂದರೆ ಕೇವಲ ಅದರ ಬದುಕು ಕೃತಕವಾಗಿರ್ತದೆಯೇ ಹೊರತು ಅದು ಶಾಶ್ವತವಾಗಿ ನಿಲ್ಲುವಂಥದ್ದಲ್ಲ. ಅಲ್ಲಿನ ಸರ್ವಸ್ವವನ್ನು ಹೀರಿಕೊಂಡು ನಾನು ಬೆಳಿಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಗಿಡ ಭೂಮಿಯ ಸಾರವನ್ನು ಗ್ರಹಿಸುವ ಸಾಮರ್ಥ್ಯ ಇರಬೇಕು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ಸಾರ್ಥಕವಾದ ಬದುಕನ್ನು ಬದುಕಬೇಕು ಅಂತ ಹೇಳಿದ್ರೆ ಅಲ್ಲಿನ ಸಂಸ್ಕೃತಿಯ ಸಾರವನ್ನು ಹೀರಿ ಬದುಕಬೇಕು.
ಹಾಗೆ ಬದುಕಬೇಕು ಅಂದರೆ ಅದು ಆ ಮಾತೃಭಾಷೆಯ ಮುಖಾಂತರದ ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗುವಂಥದ್ದು. ಇಂಗ್ಲಿಷನ್ನು ಭಾಷೆಯಾಗಿ ಕಲಿಯೋಣ, ಹಾಗೆ ನಮ್ಮ ಮಾತೃಭಾಷೆಯನ್ನು ಒಂದು ಮಾಧ್ಯಮವಾಗಿ ಬಳಸ್ಕೊಂಡು ಬೆಳೆಯೋಣ ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಲೇಖಕರು ನಮಗೆ ನೀಡ್ತಾ ಇದ್ದಾರೆ. ಮುಂದಿನ ಮತ್ತಷ್ಟು ವಿಚಾರಗಳ ಚರ್ಚೆ ಲೇಖಕರಿಂದ ಮುಂದುವರಿಯುತ್ತೆ. ಅದನ್ನು ನಂತರದ ತರಗತಿಯಲ್ಲಿ ಗಮನಿಸೋಣಂತೆ. ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.